ಓಕೆ, ಒಂದು ವಿಚಾರ ಅನ್ನೋಂಥದ್ದು ಗೊತ್ತಾಯ್ತು. ಅಂದ್ರೆ ಆಕ್ಟಿವ್ ಇದ್ದಾರೆ, ಬಟ್ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋಂಥ ವಿಚಾರ ಇವತ್ತು ಗೊತ್ತಾಯ್ತು. ಮುತ್ತುರಾಜ್ ಅವರೇ, ರಿಯಾಲಿಟಿ ಶೋ ಆದ್ಮೇಲೆ ನಿಮ್ ಲೈಫ್ ಏನ್ ಬದಲಾವಣೆ ಆಯ್ತು ಅನ್ನುವಂತ ವಿಚಾರ ಹೇಳೋದು. ನನ್ಗೆ ಕಾಮಿಡಿ ಕಿಲಾಡಿಗಳು ಅನ್ನ ಹಾಕಿರೋದು. ಅಂದ್ರೆ ಇವತ್ತಿನವರೆಗೂ ಎಲ್ಲರೂ ಸ್ವಲ್ಪ ದುಡಿತಿದ್ದೀನಿ, ಅದು ಇದು ಸಿಗ್ತಿದೆ, ಗುರುತಿಸ್ತಾರೆ ಜನ. ಅಂದ್ರೆ ನಮ್ಮ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ 1 ಕಾರ್ಯಕ್ರಮನೇ ನನಗೆ ಎಲ್ಲ. ಅದರಿಂದ ಆಕ್ಟಿವ್ ಆಗಿ ಏನೇನ್ ಮಾಡ್ತಾ ಇದ್ದೀನಿ. ಏನ್ ಪ್ರಶ್ನೆ ಕೇಳಿದ್ರಿ? ಅದೇ ಬದಲಾಯ್ತು. ಈಗ ನೋಡಿ, ಈಗ ಎಲ್ಲ ಆಗಿರೋದು ಅದರಿಂದಾನೆ. ಎಲ್ಲ ಆಗಿರೋದು ಗುರುತಿಸೋದು ಅದರಿಂದಾನೆ, ಸಿನಿಮಾಗಳು ಮಾಡ್ತಿರೋದು ಅದರಿಂದಾನೆ. ಕಾಮಿಡಿ ಕಿಲಾಡಿಗಳು ಆದ್ಮೇಲೆ ಅದಕ್ಕಿಂತ ಮುಂಚೆ ನಾನು 100 ಆಡಿಷನ್ಗಳನ್ನು ಕೊಟ್ಟಿದ್ದೀನಿ. ಅಫ್ಕೋರ್ಸ್ ಸಿನಿಮಾನು ಮಾಡಿದ್ದೀನಿ. ಕಾಮಿಡಿ ಕಿಲಾಡಿಗಳು ಅಂದ ತಕ್ಷಣ ನನಗೆ ಅದಾದ್ಮೇಲೆ ನನ್ಗೆಲ್ಲ ಪರಿಚಯ ಆಗಿದ್ದು ಅಂತಾನು ಏನಿಲ್ಲ. ರಿಯಾಲಿಟಿ ಶೋ ಜೀವನಕ್ಕೆ ಪರಿಚಯ ಆಗಿದ್ದು ಅವಾಗ. ಆದ್ರೆ ಅಭಿನಯದಲ್ಲಿ ನಾನು ಎಲ್ಲೂ ಸಿಕ್ಕಿದೆ ಏನು ಆತರ ಇರಲಿಲ್ಲ. ದೊಡ್ಡ ದೊಡ್ಡ ನಮ್ಮ ಪ್ರಕಾಶ್ ರೈ ಅವರು ಮತ್ತು ಪ್ರಕಾಶ್ ಬೆಳವಾಡಿ, MD ಪಲ್ಲವಿ ಅವ್ರ ಜೊತೆಲೆಲ್ಲ ಒಂದು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದೀನಿ. ಮುಖ್ಯವಾದ ಒಂದು ಡಾಕ್ಯುಮೆಂಟ್ರಿ ಮೂವಿಗಳನ್ನೆಲ್ಲ ಮಾಡಿದ್ದೀನಿ. ನಮ್ಮ ಅದಿತಿ ಪ್ರಭುದೇವ್ ಅವ್ರ ಜೊತೆ ಗುಂಡ್ಯಾನ್ ಹೆಂಡತಿ ಅನ್ನೋ ಸೀರಿಯಲ್ ಅಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದೀನಿ. ಮತ್ತೆ ಮಹಾಭಾರತ ಸೀರಿಯಲ್ ಮಾಡಿದ್ದೀನಿ, ಅದ್ರಲ್ಲೂ ಕಾಣಿಸ್ಕೊಂಡಿದ್ದೀನಿ. ಹಾಗಾಗಿ ಮಾಡಿಲ್ಲ ಅಂತೇನಿಲ್ಲ. ಕಾಮಿಡಿ ಕಿಲಾಡಿಗಳು ಬಂದಿಲ್ಲ ಅಂದಿದ್ರೆ ನನ್ಗೇನು, ನಾನು ಕಲಾವಿದ ಆಗ್ತಾನೆ ಇರ್ಲಿಲ್ಲ, ಗುರುತಿಸ್ಕೊಳ್ತಾ ಇರ್ಲಿಲ್ಲ ಅಂತ ಅನ್ನೋ ಪ್ರಶ್ನೆನೇ ಇಲ್ಲ. ಆದ್ರೆ ಅದಾದ್ಮೇಲೆ ಸಿಕ್ಕಿದೆಯಲ್ಲ, ನಮ್ಗೆ ಕೊಟ್ಟಿರೋರ್ಗೆ ಈಗ ಅಲ್ವಾ, ನಾವು ಊಟ ಮಾಡೇ ಮಾಡ್ತೀವಿ, ಆದ್ರೆ ಊಟ ಕೊಟ್ಟವ್ರಿಗೆ ನಮಸ್ಕಾರ ಮಾಡ್ಬೇಕಲ್ಲ. ಹಾಗಾಗಿ ಕಾಮಿಡಿ ಕಿಲಾಡಿಗಳು ನನ್ಗೆ ತುಂಬಾ ಒಂದು ಒಳ್ಳೆ ಭವಿಷ್ಯ ಕೊಡ್ತು. ಅದರಿಂದ ನನ್ಗೆ ಆವತ್ತಿಂದ ನಾನು ಇವತ್ತಿನವರೆಗೂ ಒಂದು ಒಬ್ರನ್ನ ಕೇಳಕ್ಕೂ ಹೋಗಿಲ್ಲ. ಚಾನ್ಸ್ ಕೇಳಿದ್ರೆ ಅದೇ ಬರುತ್ತೆ, ಯಾರನ್ನೂ ಅವಕಾಶ ಕೊಡಿ ಅಂತ ಕೇಳುವಂಥದ್ದಿಲ್ಲ. ಮತ್ತೆ ಆಡಿಷನ್ಗೆ ಹೋಗ್ಬೇಕು ಅಂತಿಲ್ಲ. ಕರೆದ್ರೆ ಕರೆದು ಬೇಕಾದ್ರೆ ನಾನು ಆಕ್ಟ್ ಮಾಡ್ತೀನಿ, ನಾನೇ ಹೋಗಿ ಆಕ್ಟ್ ಮಾಡ್ತೀನಿ ಅಥವಾ ಇದು ಮಾಡ್ತೀನಿ. ಬಟ್ ಅಲ್ಲಿ ಆ ಥರದ್ದೇನು ಬಂದಿಲ್ಲ. ಅಂದ್ರೆ ಎಲ್ಲ ಗುರುತಿಸ್ತಾರೆ, ಇದನ್ನ ಮಾಡಿದ್ದೀನಿ ಅಥವಾ ಕಳಿಸ್ಕೊಟ್ರೇನೆ ನೋಡ್ಬಿಡ್ತಾರೆ ಅವ್ರಿಗೆ ಅಂತ. ನಮ್ಮ ಇಂಡಸ್ಟ್ರಿಯವರು ನಮ್ಮನ್ನು ಗುರುತಿಸ್ತಾರೆ, ಪ್ರೇಕ್ಷಕ ಜನಗಳು ಗುರುತಿಸ್ತಾರೆ. ಬಟ್ ಏನಕ್ಕೆ ಆಕ್ಟಿವ್ ಇಲ್ಲ, ತುಂಬಾ ಬ್ಯುಸಿ ಆಗಿಲ್ಲ. ನೀವು ನೋಡೋ ತರ ಕಂಟೆಂಟ್, ಈಗ ಕಂಟೆಂಟ್ ಬೇಸ್ಡ್ ನೋಡೋ ತರ ಆಗ್ಬಿಟ್ಟಿದ್ದಾರೆ ಜನಗಳು. ಅಭಿನಯ ಸಾಮರ್ಥ್ಯ, ಸ್ಕ್ರಿಪ್ಟ್ ನಾಲೆಡ್ಜು, ಒಂದು ಭಾಷೆಯ ಹಿಡಿತ, ರಂಗಭೂಮಿ ಹಿನ್ನೆಲೆ, ಅವನ ಸಾಮರ್ಥ್ಯಗಳನ್ನಗಿಂತ ಹೆಚ್ಚಾಗಿ ಇವಾಗ ಕಂಟೆಂಟ್ ಬೇಸ್ಡ್ ಒಂದು ಯಾರಿಗಾರ ಬೈದ್ಬಿಟ್ರ ನೋಡ್ತಾರೆ. ಒಂದು ಯಾವ್ದಾರ ಒಂದು ವಿಷಯ ಕಾಮಿಡಿ, ವಲ್ಗರ್ ಕಾಮಿಡಿ ಮಾಡ್ಬಿಟ್ರ ನೋಡ್ತಾರೆ. ಯಾವ್ದಾರ ಒಂದು ಹುಡುಗಿನ ರೇಗ್ಸೋ ತರ ಮಾಡಿದ್ರ ನೋಡ್ಬಿಡ್ತಾರೆ. ಯಾವ್ದೋ ಒಂದು ರೈಮಿಂಗ್ ಇಟ್ಕೊಂಡು ಯಾವ್ದೋ ಒಂದು ಬರ್ದ್ಬಿಟ್ರ ಅಣ ಇಲ್ಲೈತೆ ಗೋಡೆ ಅದು ಏನೋ ಈ ತರ ಹೇಳ್ಬಿಟ್ರೆ ನೋಡ್ತಾರೆ. ಈ ತರ ಇಲ್ಲಿಂದ ಪೇಪರು, ಅಲ್ಲಿದೆ ವಾಲು, ಇದು ವಾಲ್ ಪೇಪರ್ ಅಂತ ನೋಡ್ತಾರೆ. ಈ ತರ ಸಣ್ಣ ಸಣ್ಣ ವಿಚಾರಗಳಿಗೆ ಜಾಸ್ತಿ ಅಟ್ರಾಕ್ಟಿವ್ ಆಗ್ತಾರೆ. ಸೊ ಅದರಿಂದ ಅವರನ್ನೇ ಒಂದು ಎಲಿಬ್ರೇಟ್ ಮಾಡುವಂತ ಒಂದು ಜನರೇಷನ್ ಅಲ್ಲ ಸಾರಿ, ಒಂದು ಟ್ರೆಂಡ್ ಹೋಗ್ತಿರುತ್ತೆ. ಆ ಟ್ರೆಂಡ್ಗೂ ಒಂದು ಎಂಡ್ ಇರುತ್ತೆ. ಸೊ ಹಂಗಿದ್ದಾಗ ನೀವುಗಳು ನನ್ನನ್ನ ಆತರ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ತಲೆ ಓಡಿಸ್ರೆ ಅದಕ್ಕಿಂತ ಅದರ 10ರಷ್ಟು ಮಾಡ್ತೀನಿ, 100ರಷ್ಟು. ಬಟ್ ಜವಾಬ್ದಾರಿ ನನ್ಗಿರುತ್ತೆ. ಜವಾಬ್ದಾರಿ ಮುಖ್ಯ, ಮೆಚುರಿಟಿ ಮುಖ್ಯ ಕಲಾವಿದನಿಗೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಉದ್ದೇಶ ಮುಖ್ಯ. ಬದುಕಿನ ಉದ್ದೇಶ ಅಂತಿದೆಯಲ್ಲ, ನೀವು ನನ್ನನ್ನು ಕೇಳೋದಾದ್ರೆ ಸಿನಿಮಾ ಮಾಡೋದೇ ನಿಮ್ ಉದ್ದೇಶನ, ಕಲಾವಿದ ಆಗೋದೇ ನೀನ್ ಉದ್ದೇಶನ ಅಂತ ಕೇಳಿದ್ರೆ ನಾನು ನೆವರ್ ಅಂತ ಹೇಳ್ತೀನಿ. ನಾನು ಇರೋದೊಂದು ಜೀವನ. ಒಂದ್ ಆಕ್ಟರ್ ಆಗ್ಬಿಟ್ಟು ಫೇಮಸ್ ಆಗ್ಬಿಟ್ಟು ಹೋಗಕ್ ಬಂದಿಲ್ವಲ್ಲ. ನಿಮ್ಗೆಲ್ರಿಗೂ ರಂಜಿಸ್ಬಿಟ್ಟು ಹೋಗೋದೇ ನನ್ನ ಜೀವನ ಅಲ್ಲ. ನಿಮ್ಮನ್ನ ಎಚ್ಚರಿಸ್ಬಿಟ್ಟು ಹೋಗೋದು ಜೀವನ ಇರುತ್ತೆ. ಹೌದು, ರಂಜಿಸೋದೇ ಜೀವನ ಆದ್ರೆ ನಾನು ಹೆಂಗ್ ಬೇಕಾದ್ರೆ ಬದುಕಬಲ್ಲೆ. ಎಲ್ರು ನೈಸ್ ಹೊಡ್ಕೊಂಡು ಅಥವಾ ಬಕೆಟ್ ಹಿಡ್ಕೊಂಡು ಅಥವಾ ನನ್ಗೆ ಮನಸ್ಸಿಗೆ, ಆತ್ಮಕ್ಕೆ ತದ್ವಿರುದ್ಧವಾದಂತ ಕೆಲಸಗಳನ್ನ ಮಾಡ್ಕೊಂಡು ಬೇಕಾದ್ರೆ ಗಿಟ್ಟಿಸ್ಕೊಂಡ್ ಚಾನ್ಸ್ಗಳನ್ನ ದೊಡ್ಡ ಹೈದಾಕ್ ಹೋಗ್ಬೋದು. ನನಗೆ ಹೆಂಗ್ ಲಿಂಕ್ ಇದೆ, ದೊಡ್ಡ ಇವ್ರಿಗೂ ನನ್ಗೆ ಕಾಂಟ್ಯಾಕ್ಟ್ ಇದೆ. ಆದ್ರೂ ಕೂಡ ಒಂದ್ ಸ್ವಾಭಿಮಾನದ ಬದುಕ್ಬೇಕಲ್ಲ. ನಂದು ಉದ್ದೇಶಕ್ಕೆ ಅಡ್ಡ ಬರೋದು. ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತೀನಿ ಉದಾಹರಣೆಗೆ, ಡಾಕ್ಟರ್ ಕೆಲಸ ಮಾಡೋದು ಹೆಂಗಿರುತ್ತೆ? ಆಗಲ್ಲ. ಹಂಗೆ ನನ್ನ ಉದ್ದೇಶನ ಬದಲಾಯಿಸ್ಕೊಳಕ್ ಆಗಲ್ಲ. ನನ್ಗೆ ಒಂದು ಟೂಲ್ಸ್ ಅಷ್ಟೇ. ಇದು ಆಕ್ಟಿಂಗ್ ಅನ್ನೋದು ಅಥವಾ ಸಿನಿಮಾ ಅನ್ನೋದು, ಸ್ಕ್ರಿಪ್ಟ್ ಅನ್ನೋದು ಇದೊಂದು ಮಾಧ್ಯಮ, ನನ್ಗಷ್ಟೇ ಟೂಲ್. ಅದು ಉದ್ದೇಶ ಅಲ್ಲ. ಆಕ್ಟರ್ ಆದ್ಮೇಲೆ ಸದೋಗ್ಬೇಕಾಗಿತ್ತು ನನ್ನ ಉದ್ದೇಶ ಆಕ್ಟರ್ ಅನ್ನೋದಾಗಿದ್ರೆ. ಬೇರೆನೋ ಇದೆ, ಅದಕ್ಕೆ ಸಂಬಂಧಪಟ್ಟಂಗೂ ಬದುಕ್ಬೇಕಾಗತ್ತೆ. ಸೊ ಅಂದ್ರೆ ನನ್ಗೆ ಬಹಳಷ್ಟು ವಿಚಾರಗಳಿದಾವೆ. ಒಂದ್ ಸೈನ್ಯ ಕಟ್ಟಬೇಕು, ಒಂದು ನಮ್ಮ ದೇಶದ ಪರಿಸ್ಥಿತಿ, ಸಮಾಜದ ಪರಿಸ್ಥಿತಿಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತೀನಿ. ಹಿಂಗಾಗ್ಬೇಕು, ಹಿಂಗಾಗ್ಬಾರ್ದು, ಈ ತರದ್ ಆಗ್ಬೇಕು, ಹಿಂಗಾಗ್ಬೇಕು ಅನ್ನೋ ನಂದೇ ಒಂದೊಂದು ಪರಿಕಲ್ಪನೆಗಳಿದೆ.
ಸಿನಿಮಾ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ, ನಮ್ಮ ಟಿವಿ ಇಂಡಸ್ಟ್ರಿ, ಮೀಡಿಯಾ ಎಲ್ಲರೂ ಮಾಡ್ಬೇಕಾಗಿರೋದೇ ಈ ಉದ್ದೇಶದಿಂದ. ಇಲ್ಲಿ ಉದ್ದೇಶ ಬಿಟ್ಟು ಎಂಟರ್ಟೈನ್ಮೆಂಟ್ಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ. ಆ ಎಂಟರ್ಟೈನ್ಮೆಂಟ್ ಅಲ್ಲೂ ಸತ್ವ ಇಲ್ಲ. ಯಾವ್ದೋ ಕಾಂಚಿ ಪಿಂಚಿ ಎಂಟರ್ಟೈನ್ಮೆಂಟ್ಗಳು, TRP ಅನ್ನೋದು ಹೋಗ್ತಿದೆ. ಸೊ ಹಂಗೆ ನಾವು ಬಾವಿಗೆ ಬೀಳಬಾರ್ದು, ಅಥವಾ ಅದನ್ನೇ ನಾವು ಆಗ್ಬಾರ್ದು. ಸಾವಿರದಲ್ಲಿ ನಾನು ಒಬ್ಬ ಆಗ್ಬಾರ್ದು. ನನ್ನಲ್ಲೂ ಒಂದು ಉದ್ದೇಶ ಇದೆ. ಈ ಬದುಕು ಮುಗಿಯಷ್ಟರೊಳಗಡೆ ನಾನು ಒಂದಷ್ಟು ಸಾರ್ಥಕಪ್ಪ, ಪರವಾಗಿಲ್ಲ, ಆದಷ್ಟು ಮಾಡಿದೀನಿ, ನನ್ನ ಕೈಲಾದಷ್ಟು ಅಂತ ಅನ್ಕೋಬೇಕಲ್ಲ. 3 ಹೊತ್ತು ಎಷ್ಟು ದಿನ ನಾನು ಡಬಲ್ ಮೀನಿಂಗ್ ಮಾಡ್ಕೊಂಡು ಕೂತ್ಕೊಳ್ಳಿ? ಎಷ್ಟು ದಿವಸ ನಾನು ಬರೀ ಕಂಟೆಂಟ್ ಒಬ್ರು ಹೇಳಿದ್ನೇ ಆತ್ಮಹತ್ಯೆ ಇಷ್ಟ ಇಲ್ದಿರೋ ಕೆಲಸಗಳು ಮಾಡ್ಕೊಂಡು ಕೂತ್ಕೊಳ್ಳಿ? ಅದನ್ನ ನಾನು ವೃತ್ತಿ ಹೊಟ್ಟೆಪಾಡಿಗೋಸ್ಕರ ಮಾಡ್ಬೋದು, ಕೆಲವೊಂದನ್ನ ಹೊಟ್ಟೆಪಾಡಿಗೋಸ್ಕರ ಮಾಡ್ತೀನಿ. ಬಟ್ ನನ್ನ ಜೀವನದ ಉದ್ದೇಶನೇ ಫೇಮಸ್ ಆಗ್ಬೇಕು ಅನ್ನೋದೇನಿಲ್ಲ. ಫೇಮಸ್ ಆಗ್ಬೇಕು, ನಾನ್ ಫೇಮಸ್ ಆಗ್ಬಾರ್ದು, ನನ್ನ ವಿಚಾರಗಳು ಫೇಮಸ್ ಆಗ್ಬೇಕು. ಅಂದ್ರೆ ಫೇಮಸ್ ಅನ್ನೋದಕ್ಕಿಂತ ಜನರಿಗೆ ರೀಚ್ ಆಗ್ಬೇಕು ಅನ್ನೋದಿದೆ. ಆ ವಿಚಾರಗಳನ್ನ ಯಾವ್ಯಾವ ರೀತಿನಲ್ಲಿ ನಾನು ನಾಟಕದ ಮೂಲಕನೋ, ಶಾರ್ಟ್ ಫಿಲಮ್ ಮೂಲಕನೋ, ಅಥವಾ ಮುಂದೆ ದೊಡ್ಡ ಸಿನಿಮಾಗಳ ಮೂಲಕನೋ, ನನ್ನ ಪ್ರತಿಭೆ ಅನುಸಾರವಾಗಿ, ಅಥವಾ ಈ ತರ ಇಂಟರ್ವ್ಯೂಗಳ ಮೂಲಕನೋ ಜನರನ್ನ ಎಲ್ಲೆಲ್ಲಿ ತಲುಪುತ್ತೋ ಅದ್ರ ಒಂದು ಇದರಲ್ಲಿ ನಾನು ಮಾಡಿಬಿಟ್ಟು ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಹೋಗ್ಬೇಕು ಅಂತ ಇರೋದ್ರಿಂದ ಈ ಫೇಮಸ್ ಗಿರಿ, ಇದು ವೈರಲ್ಲು, ಟ್ರೋಲು ಇಂಟ್ರೆಸ್ಟ್ ಇಲ್ಲ, ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಬಿಟ್ರೆ ಹೋಗ್ತೀನಿ, ಯಾಕೆ ಹೋಗಲ್ಲ. ಅಯ್ಯ ಆ ತರದೇ ಇಲ್ಲ, ಹಂಗಂತ ಏನ್ ಜಿಗುಪ್ಸೆ ಬಂದ್ ಹೋಗಿಲ್ಲ. ಏನಂದ್ರೆ ಬಂದ್ರೆ ಮಾಡ್ತೀವಿ, ಬರ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ, ಬರ್ಲಿಲ್ಲ ಅಂದ್ರೆ ಬೇರೆ ಕೆಲಸ ಮಾಡ್ತೀವಿ. ಓಕೆ, ಅವ್ರಿಗೆ ಈಗ ಆಯ್ತಲ್ಲಪ್ಪ, ನನ್ಗೆ ಈಗ ಆಗಿಲ್ವಲ್ಲ, ಏನೋ ಒಂದು ಟ್ಯಾಲೆಂಟ್ ಇಲ್ಲ ಅನ್ನೋ ಫೇಮಸ್ ಆಗೋದ್ರು ಅವರು. ಇಲ್ಲ, ಹರಿಯೋ ನೀರು ನಿಂತ್ಕೊಳ್ಳಲ್ಲ. ನೀವ್ ಎಷ್ಟು ಗೋಡೆ ಕಟ್ತೀರಾ? ಹರಿಯೋ ನೀರು ನೀವು ಇಲ್ಲ ತೋರ್ದ ಅಲ್ವ, ಹರಿಯೋ ನೀರು ಹೋಗ್ತಾ ಇರತ್ತೆ, ಬಳಸ್ಕೋಬೇಕಷ್ಟೇ. ಹೌದು. ನಾನೇನೇ ಯೋಚನೆ ಮಾಡೋದಂದ್ರೆ, ಅಕಸ್ಮಾತ್ ನನ್ಗೆ ಯಾವ್ದೋ ಅವಕಾಶನೇ ಸಿಕ್ಕಿಲ್ಲ, ನಿಂತೋದೆ ಅನ್ಕೊಂಡ್ರು ನನ್ಗೆ ಬೇಜಾರಾಗಲ್ಲ. ಯಾಕೆ ನಾನು ಹೇಳಿದ್ನಲ್ಲ, ನನ್ನ ಉದ್ದೇಶನ ನಾನು ಹೆಂಗ್ ಬೇಕಂಗ್ ಈಡೇರಿಸ್ಕೊಂಡ್ಬಿಡ್ತೀನಿ. ನನ್ನ ಜೀವನದ ಉದ್ದೇಶ ನಾನು ಈಡೇರಿಸ್ಕೊಳ್ಳೋದೇ ಬಿಡಲ್ಲ, ಈಡೇರಿಸ್ಕೊಳ್ಳೇಬೇಕು. ಅದು ಬದುಕು ತಗೊಂಡು ಹೋಗ್ತಾನೆ ಇರುತ್ತೆ. ನಾನು ಯೋಗ ಟೀಚರ್ ಆಗ್ಬೇಕಾಗಿತ್ತು, ಆಕ್ಟರ್ ಆಗ್ಬೇಕಾದ್ರೆ, ಅದ್ರಲ್ಲೂ ಒಂದು ಕಾರಣ ಇರುತ್ತೆ. ಯೋಗ ಕ್ಲಾಸಸ್ ತಗೋಬೇಕು, ಯೋಗದ ಆರೋಗ್ಯ ಸ್ಪ್ರೆಡ್ ಮಾಡ್ಬೇಕು, ಮಾನಸಿಕವಾಗಿ ನಂದಿಬೇಕು, ಈ ತರದೆಲ್ಲ ಉದ್ದೇಶ ಇರುತ್ತೆ. ಹಂಗೆ ಅನೇಕ ಇಲ್ಲಿ ಕ್ಯಾಮ್ರಾದಲ್ಲಿ ಹೇಳಕ್ಕಾಗದಿರೋಷ್ಟು ಕೆಲವೊಂದು ವಿಷಯಗಳೆಲ್ಲ ಇದಾವೆ. ಈಗ ಸದ್ಯಕ್ಕೆ ಹೇಳಿದ್ರೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ, ಅಥವಾ ಇದಾಗುತ್ತೆ, ಸೆನ್ಸಿಟಿವ್ ಅನ್ಕೊಂಡು ಹಾರಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ನಾನು ಈಗ ಹೇಳಲ್ಲ. ನನ್ನ ಕೆಲಸಗಳ ಮೂಲಕ ಅಥವಾ ಸಮಯ ಬಂದಾಗ, ಒಂದು ಈಗ ಅರ್ಜೆಂಟಲ್ಲಿ ತುರ್ತಾಗಿ ಇಂಟರ್ವ್ಯೂಗಳಲ್ಲಿ ಮಾಡೋದೆಲ್ಲ ನಾನು ಹೇಳಲ್ಲ, ಮಾಡ್ತೀನಿ. ಒಂದಿನ ಕುಂತ್ಕೊಂಡು ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ. ಹಾಗಾಗಿ ನೋಡೋಣ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.